ಮೈಸೂರು ಅಂದರೆ ಇತಿಹಾಸ, ಮೈಸೂರು ಅಂದರೆ ರಾಜಮಹಾರಾಜರು. ಬಹುಶಃ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಕೊಡುಗೆ ಕೊಟ್ಟಂಥ ರಾಜಮಹಾರಾಜರು ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಆದರ್ಶವನ್ನು ಮೆರೆದು ಸ್ವತಃ ಮಹಾತ್ಮ ಗಾಂಧಿಯವರಿಂದ ರಾಜಋಷಿ ಎಂದು ಕರೆಸಿಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಮನೆತನ. ಅವರು ಯಾರೂ ಕೂಡ ನಮ್ಮ ಹೆಸರಿಡಿ, ನಮ್ಮ ಪ್ರತಿಮೆ ಮಾಡಿ ಅಂತ ಹೇಳಿಲ್ಲ. ಜನ ಇವತ್ತು ಅವರನ್ನು ಸ್ಮರಣೆ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು ವಿವಾದ ಆಗಿರ್ತಕ್ಕಂಥ ವಿಚಾರ ಆದರೂ ಏನು, ಸಿದ್ದರಾಮಯ್ಯನವ್ರನ್ನ ಓಲೈಸಲಿಕ್ಕೆ ಕೆಲವು ಬಟ್ಟಂಗಿ ವ್ಯವಸ್ಥೆಗಳು, ನಗರ ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೆ ಇರುವಂಥದ್ದನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಳ್ಬೇಕು. ಕೌನ್ಸಿಲ್ ನಿರ್ಣಯ ಇಲ್ಲದೆ ನಗರ ಪಾಲಿಕೆ ಕೇವಲ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಧಿಸೂಚನೆಯನ್ನು ಮಾಡಿದ್ದಾರೆ. ದಯಮಾಡಿ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಕೊಡಬೇಕು. ನೀವು 100 ವರ್ಷದ ಮಹಾತ್ಮ ಗಾಂಧಿಯವರ ಬೆಳಗಾವಿನ ಅಧಿವೇಶನದ ಚಾರಿತ್ರಿಕ ದಿನವನ್ನು ಇವತ್ತು ನೆನಪಿಸಲಿಕ್ಕೆ ಬೆಳಗಾವಿಗೆ ಹೋಗಿದ್ದೀರಿ. ಆದರೆ ಚಾರಿತ್ರಿಕ ಅಪಚಾರ ಆಗಬಾರದು ನಿಮ್ಮಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರ ಹೆಸರೇ ಇರೋದರಿಂದ ನಮಗೆ ಕೂಡ ಹೇಳಲಿಕ್ಕೆ ಮುಜುಗರ. ಆದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ಒಂದು ಮೈಸೂರು ಪರಂಪರೆ ಪ್ರಿನ್ಸಸ್ ರಸ್ತೆ ಅಂತ ಇದೆ, PKTV ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನಂತ ಹೇಳಿದರೆ, ಅವರು ಆತ್ಮಾವಲೋಕನ ಮಾಡಿಕೊಂಡು ಅವರ ವಿವೇಚನೆಗೆ ಇದನ್ನು ಇಟ್ಟುಕೊಂಡು ಅವರು ನಿರ್ಣಯವನ್ನು ಮಾಡಬೇಕು. ಅದು ಒಂದು ಜವಾಬ್ದಾರಿಯುತವಾದ ನಿರ್ಣಯ ಆಗಿರ್ತದೆ. ಯಾಕೆಂದರೆ ಒಂದು ಘಟನೆಯನ್ನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತೀನಿ ನಾನು. 1992 ಮುಖ್ಯಮಂತ್ರಿ ಬಂಗಾರಪ್ಪನವರು ಇರ್ತಾರೆ. ಇವತ್ತು ಅವರ ಪುಣ್ಯ ಸ್ಮರಣೆ ಕೂಡ ಕಾಣುತ್ತೆ. ಗೋವಿಂದರಾಜು ಮೂಡ ಅಧ್ಯಕ್ಷರಿರ್ತಾರೆ. ಯಾವ ಕನಕದಾಸರ ದಟ್ಟಗಳ್ಳಿ ಅಂತಿದೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಅಧಿಸೂಚನೆ ಮಾಡಿಬಿಡ್ತಾರೆ. ಆದರೆ ಬಂಗಾರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ನನ್ನ ಹೆಸರನ್ನು ಯಾವುದೇ ಬಡಾವಣೆ ರಸ್ತೆಗೆ ಇಡಬೇಡಿ ಅಂತ ಅದನ್ನು ರದ್ದು ಮಾಡಿಸ್ತಾರೆ. ಇದನ್ನು ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ಇದೆ, ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ. ಇದು ಎಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ದರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಟುಕೊಳ್ಳೋದಕ್ಕೆ ನಮಗೆ ಯಾವ ಆಕ್ಷೇಪಣೆಯೂ ಇಲ್ಲ. ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನು ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳ್ತಾ ಇಲ್ಲ.